ಟೂತ್ ಪೇಸ್ಟ್ ಯಾವಾಗಲೂ ಟ್ಯೂಬ್ ನಲ್ಲಿ ಏಕೆ ಬರುತ್ತದೆ, ಬಾಟಲಿಯಲ್ಲಿ ಏಕೆ ಬರುವುದಿಲ್ಲ? ಹಾಗಾದರೆ ವಿದ್ಯುತ್ ಪ್ಲಗ್ ನಲ್ಲಿ ಆ ಮೂರನೇ ಪಿನ್ ಏಕೆ ಇರುತ್ತದೆ? ಕೋಲ್ಡ್ ಡ್ರಿಂಕ್ ಬಾಟಲಿಯ ಕೆಳಭಾಗದಲ್ಲಿ ಇರುವ ಆ ಉಬ್ಬಿದ ಗುರುತುಗಳನ್ನು ಏಕೆ ಮಾಡಿರುತ್ತಾರೆ? ಆದರೆ ನೀರಿನ ಬಾಟಲಿಯ ತಳ ಮಾತ್ರ ಸಮತಟ್ಟಾಗಿರುತ್ತದೆ. ನಾಣ್ಯಗಳ ಅಂಚುಗಳಲ್ಲಿ ಕತ್ತರಿಸಿದಂತಿರುವ ಮಾರ್ಕ್ಸ್ ಗಳು ಏಕೆ ಇರುತ್ತವೆ? ಮತ್ತು ನೀವು ಹೊಸ ಫೋನ್ ಖರೀದಿಸಿದಾಗ ಅದರ ಜೊತೆ ಟ್ರಾನ್ಸ್ಪರೆಂಟ್ ಕವರ್ ಉಚಿತವಾಗಿ ಏಕೆ ಸಿಗುತ್ತದೆ? ಈ ಡಿಸೈನ್ ಗಳ ಬಗ್ಗೆ ನೀವು ಯೋಚಿಸುವುದು ನಿಜ, ಏಕೆಂದರೆ ಅವುಗಳ ಹಿಂದೆ ಅಡಗಿರುವ ವಿಜ್ಞಾನ ನಿಮ್ಮ ತಲೆ ಸುತ್ತುವಂತೆ ಮಾಡುತ್ತದೆ. ಆದ್ದರಿಂದ ವಿಡಿಯೋವನ್ನ ಕೊನೆಯವರೆಗೆ ಖಂಡಿತವಾಗಿ ನೋಡಿ. ನಂಬರ್ 1, ಊಹಿಸಿ ನಿಮಗೆ ಟೈಪಿಂಗ್ ಮಾಡಬೇಕಾಗಿದೆ ಮತ್ತು ಕೀಬೋರ್ಡ್ ನಲ್ಲಿ ಎಲ್ಲಾ ಅಕ್ಷರಗಳು ಸರಿಯಾಗಿ ಒಂದೇ ಸಾಲಿನಲ್ಲಿ ABCD ರಿಂದ Z ವರೆಗೆ ಇವೆ. ಎಷ್ಟು ಸುಲಭವಾಗಿ ಕಾಣುತ್ತದೆ ಅಲ್ಲವೇ? ಆದರೆ ನಿಜವೆಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಬಳಸಲಾಗುವ ಕೀಬೋರ್ಡ್ ಅನ್ನು ಉದ್ದೇಶಪೂರ್ವಕವಾಗಿ ಸ್ವಲ್ಪ ಗೊಂದಲವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ. ಅದೇ QWERTY. ಈಗ ಮನಸ್ಸಿನಲ್ಲಿ ಪ್ರಶ್ನೆ ಬರುತ್ತದೆ, ಇದು QWERTY ಯಾಕಾಯಿತು ಮತ್ತು ಯಾವಾಗ ಆಯಿತು? ಇದೇ ನಮ್ಮ ಇಂದಿನ ಫ್ಯಾಕ್ಟ್. ಈ ಫ್ಯಾಕ್ಟ್ ಆರಂಭವಾಗುವುದು ಸುಮಾರು 1870ರ ವೇಳೆಯಲ್ಲಿ. ಜಗತ್ತಿನಲ್ಲಿ ಮೊದಲ ಟೈಪ್ ರೈಟರ್ ಬಂದಾಗ ಆರಂಭದಲ್ಲಿ ಅದರಲ್ಲಿ ಅಕ್ಷರಗಳನ್ನು ABCD ಕ್ರಮದಲ್ಲಿಯೇ ಜೋಡಿಸಲಾಗಿತ್ತು. ಆದರೆ ಒಂದು ದೊಡ್ಡ ಸಮಸ್ಯೆ ಉಂಟಾಯಿತು. ಜನರು ವೇಗವಾಗಿ ಟೈಪ್ ಮಾಡಲು ಆರಂಭಿಸಿದಾಗ ಹತ್ತಿರ ಇದ್ದ ಅಕ್ಷರಗಳ ಲೋಹದ ರಾಡ್ಗಳು ಪರಸ್ಪರ ಡಿಕ್ಕಿ ಹೊಡೆದು ಸಿಲುಕಿಕೊಳ್ಳುತ್ತಿದ್ದವು. ಊಹಿಸಿ ನೋಡಿ, ನೀವು ವೇಗವಾಗಿ ಟೈಪ್ ಮಾಡುತ್ತಿದ್ದೀರಿ, ಆದರೆ ಏಕಾಏಕಿ ಯಂತ್ರವೇ ಜಾಮ್ ಆಗಿಬಿಟ್ಟರೆ ಇದೇ ಸಮಸ್ಯೆ ಮತ್ತೆ ಆಗತೊಡಗಿತು. ಆಗ ಕ್ರಿಸ್ಟೋಫರ್ ಶೋಲ್ಸ್ ಎಂಬ ವ್ಯಕ್ತಿ ಒಂದು ಉಪಾಯ ಕಂಡು ಹಿಡಿದನು. ಅದು ಇಡೀ ಜಗತ್ತಿನ ಕೀಬೋರ್ಡ್ ಅನ್ನು ಬದಲಿಸಿತು. ಹೆಚ್ಚು ಬಳಸುವ ಅಕ್ಷರಗಳನ್ನು ಒಂದಕ್ಕೊಂದು ದೂರವಾಗಿ ಇಟ್ಟನು. ಇದರಿಂದ ಟೈಪಿಂಗ್ ಸ್ವಲ್ಪ ನಿಧಾನವಾಗುತ್ತದೆ ಮತ್ತು ರಾಡ್ಗಳು ಕಡಿಮೆ ಸಿಲುಕುತ್ತವೆ. ಇಲ್ಲಿಂದಲೇ QWERTY ಲೇಔಟ್ ಹುಟ್ಟಿದ್ದು. ಆದರೆ ನಿಜವಾದ ಆಟ ಈಗಲೇ ಆರಂಭವಾಯಿತು. 1873ರಲ್ಲಿ ಶೋಲ್ಸ್ ತನ್ನ ವಿನ್ಯಾಸವನ್ನು ರೆಮಿಂಗ್ಟನ್ ಎಂಬ ಕಂಪನಿಗೆ ಮಾರಿಬಿಟ್ಟನು. ರೆಮಿಂಗ್ಟನ್ ದೊಡ್ಡ ಪ್ರಮಾಣದಲ್ಲಿ ಕೀಬೋರ್ಡ್ ಗಳ ಉತ್ಪಾದನೆಯನ್ನು ಆರಂಭಿಸಿತು ಮತ್ತು ಲಕ್ಷಾಂತರ ಟೈಪ್ ರೈಟರ್ ಗಳು QWERTY ಲೇಔಟ್ ನಲ್ಲಿ ಮಾರಾಟವಾಗಿದ್ದವು. ಜನರು ಇದಕ್ಕೆ ಒಗ್ಗಿಕೊಂಡ ನಂತರ ಬೇರೆ ಯಾವ ಲೇಔಟ್ ಗೂ ಸಹ ಅವಕಾಶವೇ ಸಿಗಲಿಲ್ಲ. ನಂತರ ಡೋರಾಕ್ ಮತ್ತು ಕೋಲ್ಮೆಕ್ ಎಂಬ ಲೇಔಟ್ ಗಳು ಸಹ ಬಂದವು. ಅವು QWERTY ಗಿಂತ ವೇಗವಾಗಿದ್ದವು ಮತ್ತು ಸುಲಭವಾಗಿದ್ದವು. ಆದರೆ ಜಗತ್ತು ಆಗಲೇ QWERTY ಗೆ ಅಭ್ಯಾಸವಾಗಿತ್ತು. ಇಂದಿನ ಸ್ಮಾರ್ಟ್ ಫೋನ್ ಗಳಲ್ಲಿ ರಾಡ್ಗಳೇ ಇಲ್ಲದಿದ್ದರೂ ಸಹ ಅದೇ QWERTY ಲೇಔಟ್ ಇದೆ. ಯಾವುದೇ ವೈಜ್ಞಾನಿಕ ಕಾರಣದಿಂದ ಅಲ್ಲ. ಒಂದು ಯಂತ್ರದ ಮಿತಿಯು ಮತ್ತು ಮನುಷ್ಯರ ಅಭ್ಯಾಸವು ಸೇರಿ ಇಂದಿಗೂ ಅದೇ ಉಳಿದುಕೊಂಡಿದೆ. ಯೋಚಿಸಿ ನೋಡಿ, ಆ ರಾಡ್ಗಳು ಎಂದಿಗೂ ಸಿಲುಕದೇ ಇದ್ದಿದ್ದರೆ ಬಹುಶಃ ಇಂದು ನಾವು ಎಲ್ಲರೂ ಸಹ ABCD ಕೀಬೋರ್ಡ್ ನಲ್ಲಿ ಟೈಪ್ ಮಾಡುತ್ತಿದ್ದೆವು ಮತ್ತು ನಮ್ಮ ಟೈಪಿಂಗ್ ನ ಇಡೀ ಜಗತ್ತೇ ಬೇರೆ ರೀತಿಯಾಗಿರುತ್ತಿತ್ತು. ನಂಬರ್ 2, ಹೆಚ್ಚಿನ ನಾಣ್ಯಗಳ ಅಂಚುಗಳಲ್ಲಿ ಸಣ್ಣ ವಿನ್ಯಾಸಗಳು ಅಥವಾ ಗ್ರೂವ್ಗಳು ಇರುವುದನ್ನು ನೀವು ಗಮನಿಸಿದ್ದೀರಾ? ಕೆಲವೊಮ್ಮೆ ನೇರ ರೇಖೆಗಳು, ಕೆಲವೊಮ್ಮೆ ಜಿಗ್ಜಾಗ್ ಅಥವಾ ಕತ್ತರಿಸಿದಂತಿರುವ ಅಂಚುಗಳು. ಇದು ಕೇವಲ ಅಲಂಕಾರವಲ್ಲ, ಇದರ ಹಿಂದೆ ಒಂದು ಬಲವಾದ ಕಾರಣವಿದೆ. ಹಳೆಯ ಕಾಲದಲ್ಲಿ ನಾಣ್ಯಗಳನ್ನು ಚಿನ್ನ, ಬೆಳ್ಳಿ ಮುಂತಾದ ಅಮೂಲ್ಯ ಲೋಹಗಳಿಂದ ಮಾಡಲಾಗುತ್ತಿತ್ತು. ಕೆಲವರು ಅವುಗಳ ಅಂಚಿನಿಂದ ಸ್ವಲ್ಪ ಲೋಹವನ್ನು ಕತ್ತರಿಸಿ ಕದಿಯುತ್ತಿದ್ದರು. ಇದರಿಂದ ನಾಣ್ಯದ ತೂಕ ಕಡಿಮೆ ಆಗುತ್ತಿತ್ತು ಮತ್ತು ಅದರ ನಿಜವಾದ ಮೌಲ್ಯವು ಸಹ ಕುಸಿಯುತ್ತಿತ್ತು. ಆದರೆ ಈ ಕಳ್ಳತನವನ್ನು ಪತ್ತೆ ಹಚ್ಚುವುದು ಕಷ್ಟವಾಗುತ್ತಿತ್ತು. ಈ ಸಮಸ್ಯೆಗೆ ಸುಲಭ ಪರಿಹಾರ ಕಂಡುಹಿಡಿಯಲಾಗಿತ್ತು. ನಾಣ್ಯಗಳ ಅಂಚಿನಲ್ಲಿ ವಿನ್ಯಾಸಗಳು ಅಥವಾ ಗ್ರೂವ್ಗಳನ್ನು ಮಾಡಲಾಯಿತು. ಈಗ ಯಾರಾದರೂ ಅಂಚನ್ನು ಕತ್ತರಿಸಿದರೆ ಅದು ತಕ್ಷಣವೇ ಗೊತ್ತಾಗುತ್ತಿತ್ತು ಮತ್ತು ಆ ನಾಣ್ಯ ಕತ್ತರಿಸಲ್ಪಟ್ಟಿದೆ ಅಥವಾ ನಕಲಿಯಾಗಿದೆ ಎಂದು ಸಾಬೀತಾಗುತ್ತಿತ್ತು. ಇಂದಿನ ನಾಣ್ಯಗಳು ಹೆಚ್ಚಾಗಿ ಸಾಮಾನ್ಯ ಲೋಹಗಳಿಂದ ಮಾಡಲ್ಪಟ್ಟಿರುತ್ತವೆ. ಆದ್ದರಿಂದ ಕಳ್ಳತನದಿಂದ ರಕ್ಷಿಸುವ ಅಗತ್ಯವಿಲ್ಲ. ಆದರೂ ಈ ಅಂಚುಗಳು ಮತ್ತು ವಿನ್ಯಾಸಗಳನ್ನು ಉಳಿಸಿಕೊಳ್ಳಲಾಗಿದೆ, ಏಕೆಂದರೆ ಬೇರೆ ನಾಣ್ಯಗಳನ್ನು ಸ್ಪರ್ಶದಿಂದಲೇ ಸುಲಭವಾಗಿ ಗುರುತಿಸಬಹುದು. ಅಷ್ಟೇ ಅಲ್ಲ, ದೃಷ್ಟಿ ಸಮಸ್ಯೆ ಹೊಂದಿರುವವರಿಗೆ ಇದು ಬಹಳ ಸಹಾಯಕ, ಏಕೆಂದರೆ ಪ್ರತಿಯೊಂದು ನಾಣ್ಯದ ಅಂಚು ವಿಭಿನ್ನವಾಗಿರುತ್ತದೆ. ಹೀಗಾಗಿ ಅವರು ನೋಡದೆ ಕೇವಲ ಸ್ಪರ್ಶದ ಮೂಲಕವೇ ಯಾವ ನಾಣ್ಯ ಕೈಯಲ್ಲಿದೆ ಎಂದು ಗುರುತಿಸಬಹುದು. ಅಂದರೆ ನಾಣ್ಯದ ಅಂಚಿನ ವಿನ್ಯಾಸ ಕೇವಲ ಅಲಂಕಾರವಲ್ಲ, ಅದು ಭದ್ರತೆ, ಗುರುತಿಸುವಿಕೆ ಮತ್ತು ಸುಲಭ ಪ್ರವೇಶ, ಈ ಮೂರರ ಸಂಯೋಜನೆಯಾಗಿದೆ. ವಿಡಿಯೋ ತುಂಬಾ ಆಸಕ್ತಿದಾಯಕವಾಗಿರಲಿದೆ. ಆದ್ದರಿಂದ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಂಬರ್ 3, ನೀವು ನಿಮ್ಮ ಹಳೆಯ ಪುಸ್ತಕಗಳನ್ನು ನೋಡಿದರೆ ಅವುಗಳ ಪುಟಗಳು ಹಳದಿಯಾಗಿರುವುದನ್ನು ಗಮನಿಸಿರಬಹುದು. ಆದರೆ ಅವುಗಳ ಕವರ್ ಇನ್ನೂ ಬಣ್ಣವಾಗಿ ಹೊಳೆಯುತ್ತಿರುತ್ತದೆ. ಯಾಕೆ ಹೀಗೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ನಿಜವಾಗಿ ಪುಸ್ತಕದ ಪುಟಗಳ ಬಣ್ಣ ಕೇವಲ ಕಾಗದದ ಬಣ್ಣವಲ್ಲ. ಕಾಗದದಲ್ಲಿ ಸೆಲ್ಯುಲೋಸ್ ಎಂಬ ಒಂದು ಪದಾರ್ಥವಿರುತ್ತದೆ. ಅದನ್ನು ಮರಗಳಿಂದ ತಯಾರಿಸಲಾಗುತ್ತದೆ. ಇದಲ್ಲದೆ ಕಾಗದದಲ್ಲಿ ಕೆಲವು ರಾಸಾಯನಿಕಗಳು ಮತ್ತು ಲಿಗ್ನಿನ್ ಅಂಶಗಳು ಸಹ ಇರುತ್ತವೆ. ಕಾಲಕ್ರಮೇಣ ಪುಸ್ತಕಗಳು ಗಾಳಿ, ಸೂರ್ಯನ ಬೆಳಕು ಮತ್ತು ತೇವಾಂಶದ ಸಂಪರ್ಕಕ್ಕೆ ಬಂದಾಗ ಈ ಎಲ್ಲಾ ಪದಾರ್ಥಗಳಲ್ಲಿ ರಾಸಾಯನಿಕ ಕ್ರಿಯೆಗಳು ನಡೆಯತೊಡಗುತ್ತವೆ. ವಿಶೇಷವಾಗಿ ಲಿಗ್ನಿನ್ ಸೂರ್ಯನ ಅಲ್ಟ್ರಾವೈಲೆಟ್ UV ಕಿರಣಗಳೊಂದಿಗೆ ಪ್ರತಿಕ್ರಿಯಿಸಿ ಆಕ್ಸಿಡೈಸ್ ಆಗುತ್ತದೆ. ಇದೇ ಪ್ರಕ್ರಿಯೆ ಪುಟಗಳನ್ನು ಹಳದಿಯಾಗಿಸಿ ಸುಲಭವಾಗಿ ಹರಿಯುವಂತಾಗಿಸುತ್ತದೆ. ಆದರೆ ಕವರ್ ಮಾತ್ರ ಬಣ್ಣ ಕಳೆದುಕೊಳ್ಳುವುದಿಲ್ಲ. ಯಾಕೆ? ಕಾರಣ ಬಹಳ ಸರಳ. ಕವರ್ ಅನ್ನು ಸಾಮಾನ್ಯವಾಗಿ ಕಾರ್ಡ್ಬೋರ್ಡ್ ಅಥವಾ ಪ್ಲಾಸ್ಟಿಕ್ ಲೇಪಿತ ಕಾಗದದಿಂದ ತಯಾರಿಸಿರಲಾಗುತ್ತದೆ. ಅದರ ಮೇಲೆ ವಿಶೇಷ ಮಸಿ ಮತ್ತು ರಕ್ಷಣಾತ್ಮಕ ಲೇಪನವಿರುತ್ತದೆ. ಇದು ಸೂರ್ಯನ ಬೆಳಕು ಮತ್ತು ಗಾಳಿಯಿಂದ ಅದನ್ನು ರಕ್ಷಿಸುತ್ತದೆ. ಆದ್ದರಿಂದ ಕವರ್ ಹಲವು ವರ್ಷಗಳವರೆಗೆ ತನ್ನ ಮೂಲ ಬಣ್ಣವನ್ನು ಉಳಿಸಿಕೊಳ್ಳುತ್ತದೆ. ನಂಬರ್ 4, ಒಂದು ಬೆಳಿಗ್ಗೆ ನಾನು
ಬ್ರಷ್ ಮಾಡುತ್ತಿದ್ದಾಗ ನನ್ನ ಮನಸ್ಸಿಗೆ ಒಂದು ಸರಳ ಪ್ರಶ್ನೆ ಬಂತು. ಟೂತ್ ಪೇಸ್ಟ್ ಯಾವಾಗಲೂ ಟ್ಯೂಬ್ ನಲ್ಲೇ ಏಕೆ ಬರುತ್ತದೆ? ಯಾವ ಕಂಪನಿಯೂ ಸಹ ಬಾಟಲಿಯನ್ನು ಏಕೆ ಪ್ರಯತ್ನಿಸಲಿಲ್ಲ? ಆಗ ನಾನು ಯೋಚಿಸಿದರೆ ಇದರ ಹಿಂದಿನ ನಿಜವನ್ನು ತಿಳಿಯೋಣ. ಈಗ ಇದರ ಹಿಂದಿನ ನಿಜವನ್ನು ತಿಳಿಯೋಣ. ಆಗ ನನಗೆ ಗೊತ್ತಾಯಿತು, ಇದರ ಹಿಂದೆ ಕೇವಲ ವಿನ್ಯಾಸವಲ್ಲ, ವಿಜ್ಞಾನ ಮತ್ತು ಅನುಕೂಲತೆ ಎರಡೂ ಕೆಲಸ ಮಾಡುತ್ತಿವೆ. ಟೂತ್ ಪೇಸ್ಟ್ ಅನ್ನು ಯಾವಾಗಲೂ ಟ್ಯೂಬ್ ನಲ್ಲಿ ತುಂಬುವುದಕ್ಕೆ ಒಂದು ಬಲವಾದ ಕಾರಣವಿದೆ. ಟೂತ್ ಪೇಸ್ಟ್ ಒಂದು ಸಾಂದ್ರ ದ್ರವ, ಅಂದ್ರೆ ವಿಸ್ಕಸ್ ಫ್ಲೂಯಿಡ್. ಅದು ಸಂಪೂರ್ಣ ದ್ರವವೂ ಅಲ್ಲ, ಘನವೂ ಅಲ್ಲ. ಅದನ್ನು ಹೊರತೆಗೆದುಕೊಳ್ಳಲು ಒತ್ತಡ ಬೇಕಾಗುತ್ತದೆ. ಈಗ ಬಾಟಲಿಯಲ್ಲಿ ಟೂತ್ ಪೇಸ್ಟ್ ತುಂಬಿಸಿದರೆ ಸಮಸ್ಯೆ ಏನೆಂದರೆ ಪ್ರತಿ ಸಾರಿ ಬಾಟಲಿಯನ್ನು ತಲೆಕೆಳಗಾಗಿ ಮಾಡಿ ಜೋರಾಗಿ ಕುಲುಕಬೇಕಾಗುತ್ತದೆ ಮತ್ತು ಅರ್ಧ ಪೇಸ್ಟ್ ಒಳಗೆ ಸಿಲುಕಿರುತ್ತದೆ. ಆದರೆ ಟ್ಯೂಬ್ ಮೃದುವಾಗಿರುತ್ತದೆ. ನೀವು ಸ್ವಲ್ಪ ಒತ್ತಿದರೆ ಸಾಕು, ಪೇಸ್ಟ್ ಸುಲಭವಾಗಿ ಹೊರಬರುತ್ತದೆ. ಜೊತೆಗೆ ಟ್ಯೂಬ್ ನ ಆಕಾರವೇ ಹೀಗಿರುತ್ತದೆ. ಪೇಸ್ಟ್ ಗಾಳಿ ಮತ್ತು ಬ್ಯಾಕ್ಟೀರಿಯಾಗಳ ಸಂಪರ್ಕಕ್ಕೆ ಕಡಿಮೆ ಬರುತ್ತದೆ, ಆದ್ದರಿಂದ ಅದು ಹೆಚ್ಚು ಸಮಯ ತಾಜಾವಾಗಿರುತ್ತದೆ. ಇನ್ನೊಂದು ವಿಶೇಷತೆ ಏನೆಂದರೆ ಟ್ಯೂಬ್ ದುಬಾರಿ ಅಲ್ಲ, ಹಗುರ ಮತ್ತು ಪ್ರಯಾಣಕ್ಕೆ ಅನುಕೂಲಕರ. ಊಹಿಸಿ ನೋಡಿ, ಪ್ರತಿ ಸಾರಿ ಪ್ರಯಾಣದಲ್ಲಿ ಗಾಜು ಅಥವಾ ಪ್ಲಾಸ್ಟಿಕ್ ಬಾಟಲಿ ಹೊತ್ತುಕೊಂಡು ಹೋಗಬೇಕಾದರೆ ಎಷ್ಟು ತೊಂದರೆಯಾಗುತ್ತಿತ್ತು. ನಂಬರ್ 5, ನೀವು ಒಂದು ತಣ್ಣನೆಯ ಕೋಲ್ಡ್ ಡ್ರಿಂಕ್ ಬಾಟಲಿಯನ್ನು ಕೈಯಲ್ಲಿ ಹಿಡಿದಿದ್ದೀರಿ ಎಂದು ಊಹಿಸಿ. ಮುಚ್ಚಳ ತೆರೆದಾಗ ಚನ್ ಎನ್ನುವ ಶಬ್ದ ಬಂತು. ಆದರೆ ಈ ಬಾಟಲಿಯ ಕೆಳಭಾಗವು ದುಂಡಾಗಿ ಇರದೆ ಕಾಲುಗಳಂತಿರಲು ಕಾರಣವೇನು ಎಂದು ಯೋಚಿಸಿದ್ದೀರಾ? ಆದರೆ ಹೆಚ್ಚಿನ ನೀರಿನ ಬಾಟಲಿಗಳ ತಳ ಮಾತ್ರ ಸಂಪೂರ್ಣ ಸಮತಟ್ಟಾಗಿರುತ್ತದೆ. ನಿಜವಾಗಿ ಇದರ ಪ್ರಮುಖ ಕಾರಣ ಪ್ರೆಷರ್. ಕೋಲ್ಡ್ ಡ್ರಿಂಕ್ ನಲ್ಲಿ ಕೇವಲ ನೀರೇ ಇರುವುದಿಲ್ಲ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಸಹ ತುಂಬಲಾಗಿರುತ್ತದೆ. ಈ ಅನಿಲ ಒಳಗೆ ಒತ್ತಡದಲ್ಲಿರುವುದರಿಂದ ಬಾಟಲಿಯೊಳಗೆ ಬಹಳ ಹೆಚ್ಚು ಒತ್ತಡ ಉಂಟಾಗುತ್ತದೆ. ಬಾಟಲಿಯ ಕೆಳಭಾಗ ಸಮತಟ್ಟಾಗಿದ್ದರೆ ಆ ಒತ್ತಡ ನೇರವಾಗಿ ಆ ಭಾಗದ ಮೇಲೆಯೇ ಬೀಳುತ್ತಿತ್ತು ಮತ್ತು ಬಾಟಲಿ ವಕ್ರವಾಗುತ್ತಿತ್ತು ಅಥವಾ ಕೆಲವೊಮ್ಮೆ ಸಿಡಿಯಲು ಸಹ ಬಹುದಿತ್ತು. ಅದಕ್ಕಾಗಿ ಕೋಲ್ಡ್ ಡ್ರಿಂಕ್ ಬಾಟಲಿಗೆ ವಿಶೇಷ ವಿನ್ಯಾಸ ನೀಡಲಾಗುತ್ತದೆ. ಅದನ್ನು ಪೆಟಲ್ ಬೇಸ್ ಎಂದು ಸಹ ಕರೆಯುತ್ತಾರೆ. ಈ ಪೆಟಲ್ ಬೇಸ್ ನಲ್ಲಿ 5 ಅಥವಾ 6 ಕಾಲುಗಳಂತಿರುವ ಭಾಗಗಳಿರುತ್ತವೆ. ಈ ವಿನ್ಯಾಸ ಒತ್ತಡವನ್ನು ಸಮವಾಗಿ ಹಂಚುತ್ತದೆ. ಇದರಿಂದ ಬಾಟಲಿ ಹೆಚ್ಚು ಬಲವಾಗುತ್ತದೆ ಮತ್ತು ಅದರ ಆಕಾರ ಸುಲಭವಾಗಿ ಬದಲಾಗುವುದಿಲ್ಲ. ಅಷ್ಟೇ ಅಲ್ಲ, ಈ ವಿನ್ಯಾಸ ಬಾಟಲಿಯನ್ನು ನೇರವಾಗಿ ನಿಲ್ಲಿಸಲು ಸಣ್ಣ ಸಣ್ಣ ಕಾಲುಗಳಂತೆ ಆಧಾರವು ಸಹ ನೀಡುತ್ತದೆ. ಸಮತಟ್ಟಾದ ಬೇಸ್ ಇಷ್ಟೊಂದು ಅನಿಲದ ಒತ್ತಡದಲ್ಲಿ ಕೆಳಕ್ಕೆ ಕುಸಿಯಬಹುದಿತ್ತು, ಆದರೆ ಪೆಟಲ್ ಬೇಸ್ ಬಾಟಲಿಯನ್ನು ದೃಢವಾಗಿ ನಿಲ್ಲಿಸುತ್ತದೆ. ಅಂದರೆ ನಿಮ್ಮ ಮೇಜಿನ ಮೇಲೆ ಬಾಟಲಿ ಟಗಮುಗಿಸುವುದಿಲ್ಲ. ಇನ್ನೊಂದು ಪ್ರಯೋಜನವೂ ಸಹ ಇದೆ. ಬಾಟಲಿಯೊಳಗಿನ ದ್ರವ ತಣ್ಣಗಾದಾಗ ಸ್ವಲ್ಪ ಕುಗ್ಗುತ್ತದೆ ಮತ್ತು ಬಿಸಿಯಾದಾಗ ವಿಸ್ತರಿಸುತ್ತದೆ. ಈ ಬದಲಾವಣೆಯನ್ನು ಬಾಟಲಿಯ ವಕ್ರ ಬೇಸ್ ಸುಲಭವಾಗಿ ನಿಭಾಯಿಸುತ್ತದೆ. ಉತ್ಪಾದನೆಯ ಸಮಯದಲ್ಲೂ ಈ ವಿನ್ಯಾಸ ಮಾಡುವುದು ಸುಲಭ ಮತ್ತು ಕಡಿಮೆ ವೆಚ್ಚದ ಕೆಲಸ. ಅಂದರೆ ಕಂಪನಿಯ ಉತ್ಪಾದನಾ ವೆಚ್ಚವು ಸಹ ಕಡಿಮೆ, ಬಾಟಲಿಯೂ ಸಹ ಸುರಕ್ಷಿತ. ಈಗ ನೀರಿನ ಬಾಟಲಿಯ ವಿಷಯಕ್ಕೆ ಬರೋಣ. ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಇರುವುದಿಲ್ಲ, ಹೆಚ್ಚಿನ ಒತ್ತಡವೂ ಸಹ ಉಂಟಾಗುವುದಿಲ್ಲ. ಆದ್ದರಿಂದ ಹೆಚ್ಚಿನ ನೀರಿನ ಬಾಟಲಿಗಳ ತಳವನ್ನು ಸಮತಟ್ಟಾಗಿಯೇ ಮಾಡಿರುತ್ತಾರೆ. ಆದರೆ ಕೆಲವು ನೀರಿನ ಬಾಟಲಿಗಳು ಕೋಲ್ಡ್ ಡ್ರಿಂಕ್ ಬಾಟಲಿಯಂತೆ ಪೆಟಲ್ ಬೇಸ್ ವಿನ್ಯಾಸ ಹೊಂದಿರುವುದನ್ನು ಗಮನಿಸಿದ್ದೀರಾ? ಅವು ಸಾಮಾನ್ಯವಾಗಿ ಉನ್ನತ ಗುಣಮಟ್ಟದ ಅಥವಾ ಬ್ರಾಂಡೆಡ್ ನೀರಿನ ಬಾಟಲಿಗಳು, ಏಕೆಂದರೆ ಅವುಗಳ ಉದ್ದೇಶ ಬಾಟಲಿಯನ್ನು ಹೆಚ್ಚು ಬಲಪಡಿಸುವುದು. ಇದರಿಂದ ಸಾಗಣೆ ಮತ್ತು ಸಂಗ್ರಹಣೆಯ ಸಮಯದಲ್ಲಿ ಅದು ಸುಲಭವಾಗಿ ಒತ್ತಿ ಹೋಗದಂತೆ ಅಥವಾ ಮಡಚಿಕೊಳ್ಳದಂತೆ ಮಾಡುವುದು. ಜೊತೆಗೆ ಅದು ನೋಡಲು ಹೆಚ್ಚು ಪ್ರೀಮಿಯಂ ಆಗಿಯೂ ಸಹ ಕಾಣುತ್ತದೆ. ಅಂದರೆ ನೀರಿನ ಬಾಟಲ್ಗಳಲ್ಲಿ ಪೆಟಲ್ ಬೇಸ್ ಅನ್ನು ಒತ್ತಡದ ಅನಿಲಕ್ಕಾಗಿ ಅಲ್ಲ, ಬಲ ಮತ್ತು ಬಾಳಿಕೆಗಾಗಿ ಬಳಸಲಾಗುತ್ತದೆ. ನಂಬರ್ 6, ನಿಮ್ಮ ಮನೆಯಲ್ಲಿ ಎಲ್ಲವೂ ವಿದ್ಯುತ್ನಿಂದಲೇ ಕಾರ್ಯನಿರ್ವಹಿಸುತ್ತಿದೆ ಎಂದು ಊಹಿಸಿ. ನೀವು ಸುಮ್ಮನೆ ಕುಳಿತಿದ್ದೀರಿ, ಆದರೆ ಒಂದು ಚಿಕ್ಕ ಪಿನ್ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಸುರಕ್ಷತೆಗೆ ಎಷ್ಟು ಮುಖ್ಯವೆಂದು ನಿಮಗೆ ಗೊತ್ತೇ? ಪ್ರತಿಯೊಂದು ಎಲೆಕ್ಟ್ರಿಕ್ ಪ್ಲಗ್ ನಲ್ಲೂ 3 ಪಿನ್ ಗಳಿರುತ್ತವೆ, ಲೈವ್, ನ್ಯೂಟ್ರಲ್ ಮತ್ತು ಅರ್ತ್. ಈಗ ನೀವು ಯೋಚಿಸಬಹುದು, 2 ಪಿನ್ ಗಳಿಂದಲೇ ವಿದ್ಯುತ್ ಕೆಲಸ ಮಾಡುತ್ತದೆ, 3ನೇ ಪಿನ್ ಯಾಕೆ? ನಿಜವಾಗಿ 3ನೇ ಪಿನ್ ಅಂದರೆ ಅರ್ತ್ ಪಿನ್, ಸುರಕ್ಷತೆಯ ನಿಜವಾದ ಹೀರೋ. ಯಾವುದಾದರೂ ಉಪಕರಣದ ಒಳಗಿನ ತಂತಿ ತುಂಡಾದರೆ ಅಥವಾ ಲೈವ್ ವೈರ್ ತಪ್ಪಾಗಿ ಅದರ ಲೋಹದ ಬಾಳಿಯನ್ನು ಸ್ಪರ್ಶಿಸಿದರೆ ಆ ಬಾಳಿಯ ಮೇಲೆ ವಿದ್ಯುತ್ ಪ್ರವಹಿಸಬಹುದು. ನೀವು ಅದನ್ನು ಮುಟ್ಟಿದರೆ ವಿದ್ಯುತ್ ನಿಮ್ಮ ದೇಹದ ಮೂಲಕ ಹರಿಯಬಹುದು. ಅರ್ತ್ ಪಿನ್ ಆ ವಿದ್ಯುತ್ ಅನ್ನು ನೇರವಾಗಿ ನೆಲದ ಕಡೆಗೆ ಕಳುಹಿಸುತ್ತದೆ. ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಳಿ, ವಿದ್ಯುತ್ಗೆ ಸುರಕ್ಷಿತವಾಗಿ ಹೊರಹೋಗುವ ದಾರಿಯನ್ನು ತೋರಿಸಿದಂತಾಗುತ್ತದೆ. ಇದರಿಂದ ವಿದ್ಯುತ್ ನಿಮ್ಮ ದೇಹದ ಮೂಲಕ ಹರಿಯುವುದಿಲ್ಲ ಮತ್ತು ಎಂಸಿಬಿ ಅಥವಾ ಫ್ಯೂಸ್ ನಂತಹ ರಕ್ಷಣಾ ಸಾಧನಗಳು ಕೆಲಸ ಮಾಡಿ ಸರ್ಕ್ಯೂಟ್ ಅನ್ನು ತಕ್ಷಣವೇ ಕಡಿತಗೊಳಿಸುತ್ತವೆ. ಅಂದರೆ ವಿದ್ಯುತ್ ಸರಬರಾಜು ನಿಂತು ಹೋಗುತ್ತದೆ. ಹೀಗಾಗಿ ವಿದ್ಯುತ್ ಶಾಕ್ ಆಗುವ ಅಪಾಯ ತಪ್ಪುತ್ತದೆ. ದೊಡ್ಡ ಲೋಹದ ಬಾಡಿಯುಳ್ಳ ಉಪಕರಣಗಳಿಗೆ 3 ಪಿನ್ ಪ್ಲಗ್ ಕಡ್ಡಾಯ. ಕೆಲವು ಸಣ್ಣ ಉಪಕರಣಗಳು, ಉದಾಹರಣೆಗೆ ಪ್ಲಾಸ್ಟಿಕ್ ಬಾಡಿಯ ಚಾರ್ಜರ್ಗಳು ಅಥವಾ ಸಣ್ಣ ಯಂತ್ರಗಳು ಡಬಲ್ ಇನ್ಸುಲೇಟೆಡ್ ಆಗಿರುತ್ತವೆ. ಅವುಗಳಿಗೆ ಅರ್ತ್ ಪಿನ್ ಅಗತ್ಯವಿಲ್ಲ, ಆದ್ದರಿಂದ ಅವು 2 ಪಿನ್ ಗಳಿಂದಲೇ ಸುಲಭವಾಗಿ ಕೆಲಸ ಮಾಡುತ್ತವೆ. ನೆನಪಿಟ್ಟುಕೊಳ್ಳಿ, 3 ಪಿನ್ ಗಳು ಕೇವಲ ತೋರಿಕೆಗೆ ಇರುವುದಿಲ್ಲ, ಅವು ಒಂದು ಚಿಕ್ಕ ಸುರಕ್ಷತಾ ಕವಚ. ಅದು ದೊಡ್ಡ ಸಮಸ್ಯೆ ಉಂಟಾಗುವ ಮೊದಲೇ ತಡೆಯುತ್ತದೆ. ನಂಬರ್ 7, ನೀವು ಹೊಸ ಫೋನ್ ಖರೀದಿಸಿದಾಗ ಅದರ ಜೊತೆ ಹೆಚ್ಚಾಗಿ ಒಂದು ಟ್ರಾನ್ಸ್ಪರೆಂಟ್ ಕವರ್ ಉಚಿತವಾಗಿ ಸಿಗುವುದನ್ನು ಗಮನಿಸಿದ್ದೀರಾ? ಆದರೆ ಹೀಗೆ ಯಾಕೆ? ನಿಜವಾಗಿ ಕಾರಣ ತುಂಬಾ ಸರಳ. ಕಂಪನಿ ನಿಮ್ಮ ಹೊಸ ಫೋನ್ ಸ್ಕ್ರಾಚ್ ಮತ್ತು ಸಣ್ಣ ಹಾನಿಗಳಿಂದ ಸುರಕ್ಷಿತವಾಗಿರಲೆಂದು ಬಯಸುತ್ತದೆ. ಟ್ರಾನ್ಸ್ಪರೆಂಟ್ ಕವರ್ ಬಳಸುವುದರಿಂದ ಫೋನ್ ನ ಮೂಲ ವಿನ್ಯಾಸವು ಕಾಣುತ್ತಿರುತ್ತದೆ ಮತ್ತು ಸ್ಕ್ರೀನ್ ಅಥವಾ ಬ್ಯಾಕ್ ಪ್ಯಾನೆಲ್ ನ ಹೊಳಪು ಹಾಗೆಯೇ ಉಳಿಯುತ್ತದೆ. ಇದಲ್ಲದೆ ಈ ಕವರ್ ಕೇವಲ ರಕ್ಷಣೆಗೆ ಮಾತ್ರವಲ್ಲ, ಕಂಪನಿ ತನ್ನ ಉತ್ಪನ್ನದ ಬಗ್ಗೆ ಕಾಳಜಿ ವಹಿಸುತ್ತದೆ ಎಂಬುದನ್ನು ಗ್ರಾಹಕರಿಗೆ
ತೋರಿಸುತ್ತದೆ. ಹಲವರು ಹೊಸ ಫೋನ್ ಖರೀದಿಸಿದ ಕೂಡಲೇ ಕವರ್ ಹಾಕುತ್ತಾರೆ. ಇದರಿಂದ ಅದು ಹೆಚ್ಚು ಕಾಲ ಹೊಸದಿನಂತೆಯೇ ಕಾಣುತ್ತದೆ. ಇದೇ ಕಾರಣಕ್ಕೆ ಬ್ರ್ಯಾಂಡ್ಗಳು ಟ್ರಾನ್ಸ್ಪರೆಂಟ್ ಕವರ್ ಅನ್ನು ಉಚಿತವಾಗಿ ನೀಡುತ್ತವೆ. ಬಳಕೆದಾರರ ಅನುಭವ ಉತ್ತಮವಾಗಿರಲೆಂದು ಮತ್ತು ಫೋನ್ ಹೆಚ್ಚು ಬಾಳಿಕೆ ಬರುವಂತೆಯೂ ಕಾಣಲೆಂದು. ನಮ್ಮ ವಿಡಿಯೋವನ್ನು ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ